ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಇಲ್ಲ, ಅವರು ಮಳೆಯನ್ನ ವ್ಯವಸ್ಥೆ ಮಾಡಿದ್ದು ಅನ್ನುವಂಥ ಆರೋಪದ ಮೇಲೆ ಪ್ರೊಟೆಸ್ಟ್ ಮಾಡಿದ್ದು ಕೂಡ ನಾನು ಕೂಡ ಮಾಧ್ಯಮದ ಮೂಲಕ ನೋಡಿದೆ. ತದನಂತರ ನಾನು ಕೂಡ ಅಲ್ಲಿ ಕಮಿಷನರ್ಗೆ ಎಲ್ಲ ಮಾತಾಡಿದ ಮೇಲೆ ಬಹುಶಃ ಅವರ ಸ್ಟೇಟ್ಮೆಂಟ್ ಕೂಡ ತಾವು ನೋಡಿದ್ರಿ, ಕಮಿಷನರ್ ಸ್ಟೇಟ್ಮೆಂಟ್ ಕೂಡ ನೋಡಿದ್ರಿ. ಬಹುಶಃ ನೀವು ಕೂಡ ಅರ್ಥ ಮಾಡ್ಕೊಳ್ಬೇಕು, ಯಾರು ಕೂಡ ಪೊಲೀಸ್ ಡಿಪಾರ್ಟ್ಮೆಂಟು ಅಷ್ಟು ಅಮಾನುಷವಾಗಿ ಅದು ಒಬ್ಬ ಮಹಿಳೆಯ ಮೇಲೆ ಆ ಬಟ್ಟೆ ಬಿಚ್ಚುವಂಥದ್ದು, ಆ ರೀತಿ ಅಟ್ಯಾಕ್ ಮಾಡಿ ತಳ್ಳುವಂಥದ್ದು, ದೂಡುವಂಥದ್ದು, ಆ ರೀತಿಯ ದಬ್ಬಾಳಿಕೆಗಳು ಇಲ್ಲಿವರೆಗೂ ಕೂಡ ನಾವು ಕೇಳಿಲ್ಲ. ಬಹಳ ಸ್ಪಷ್ಟವಾಗಿ ಪೊಲೀಸ್ ಕಮಿಷನರ್ ಕೂಡ ಸ್ಪಷ್ಟನೆ ಕೊಟ್ಟಿದ್ದಾರೆ. ಆ ಮಹಿಳೆ ತಾನಾಗಿನೇ ಸ್ವಲ್ಪ ಅವ್ರ ಮೇಲೆ, ಪೊಲೀಸರ ಮೇಲೆ ಒಂಥರ ಹಲ್ಲೆ ಮಾಡ್ಲಿಕ್ಕೆ ಹೋಗಿ, ತದನಂತರ ಮೇಲೆ ಒಳಗಡೆ ಅವಳನ್ನ ಕರ್ಕೊಂಡು ಹೋಗುವಾಗ ಮುಂದೆ ಒಳಗೆ ಹೋಗಿ ತಾನಾಗಿ ಮೈ ಮೇಲಿದ್ದಂಥ ಬಟ್ಟೆಯನ್ನೆಲ್ಲ ಬಿಚ್ಚಿಬಿಟ್ಟು ಈ ಥರ ಒಂದು ಡ್ರಾಮಾ ಮಾಡಿದಾಳೆ ಅನ್ನುವಂಥದ್ದು ಕೂಡ ಈಗಾಗಲೇ ಪೊಲೀಸ್ ಕಮಿಷನರ್ ಕೂಡ ಬಹಳ ತಮ್ಮ ಹೇಳಿಕೆಯಲ್ಲಿ ಹೇಳಿದ್ದಾರೆ. ಆದರೂ ಕೂಡ ಅದರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೂಡ ತೆಗೆದುಕೊಳ್ತೀವಿ ಅನ್ನೋಂಥದ್ದು ಕೂಡ ಹೇಳಿದ್ದಾರೆ. ಮತ್ತು ಇವು ಖಂಡಿತವಾಗಿ ಕೂಡ ಬಿಜೆಪಿಯವರು ಕೂಡ ತಿಳ್ಕೊಳ್ಬೇಕು. ಬಹುಶಃ ಯಾವುದೇ ಒಂದು ಇಶ್ಯೂನ ಇಟ್ಕೊಂಡು ಸುಮ್ಮನೆ ಬರೇ ಪ್ರೊಟೆಸ್ಟ್ ಮಾಡೋದು ಅಷ್ಟೇ ಅಲ್ಲ, ಸತ್ಯಾಸತ್ಯತೆ ಏನಿದೆ ಅನ್ನುವಂಥದ್ದು ಅವರು ಕೂಡ ತಿಳ್ಕೊಳ್ಬೇಕು. ತಿಳ್ಕೊಂಡು ಮಾಡಿದರೆ ಪ್ರಶ್ನೆ ಇಲ್ಲ. ಖಂಡಿತವಾಗಿ ಕೂಡ ಯಾರು ಆ ಮಹಿಳೆ ಮೇಲೆ ಆ ರೀತಿಯ ಒಂದು ದೌರ್ಜನ್ಯ ಎಸಗಿದ್ರೆ ಯಾರು ಕೂಡ ಸುಮ್ಮನೆ ಇರೋದಿಲ್ಲ. ಅದು ಅಲ್ಲ, ಈಗ ನೋಡಿ, ಇನ್ನೊಂದು ಒಬ್ಬ ಮಹಿಳೆ ಬಂಧನ ಮಾಡೋಕೆ 25 ಜನ ಪೊಲೀಸರು ಹೋಗೋ ಅಗತ್ಯ ಏನಿದೆ? ನೋಡಿ, ಒಂದ್ ನಿಮಿಷ ಇದ್ದದ್ದು ಸಣ್ಣ ಇಲ್ಲ, ಒಂದ್ ನಿಮಿಷ ನೋಡಿ. ಕಾರ್ಪೊರೇಟರ್ ಪೊಲೀಸರು ಯಾಕೆ ಇಲ್ಲ ನೋಡ್ರಿ, ಪೊಲೀಸ್ ನಾವು ಇದನ್ನು ಬೇಕಾದ್ರೆ ಅದನ್ನ ತನಿಖೆ ಆಗ್ಲಿ ನೋಡಿ. ನಾನು ಅಲ್ಲ, ಖಂಡಿತವಾಗಿ ಕೂಡ ತನಿಖೆ ಆಗ್ಲಿ. ಕಾರ್ಪೊರೇಟರ್ದು ಯಾರೇ ಇರ್ಲಿ, ಅದು ಪಕ್ಷ ಕಾಂಗ್ರೆಸ್ ಇರ್ಲಿ, ಬಿಜೆಪಿ ಇರ್ಲಿ, ಖಂಡಿತವಾಗಿ ತನಿಖೆ ಆಗ್ಲಿ. ಆದ್ರೆ ನೀವಾದ್ರೂ ವಿಚಾರ ಮಾಡಿ, ಯಾರಾದ್ರೂ ಪೊಲೀಸರು 20 ಜನ 30 ಜನ ಹೋಗಿದ್ದಾರೆ ಅನ್ನೋಂಥದ್ದು ಎದಕ್ಕೆ ಅನ್ನೋದು ಬೇಕಾದ್ರೆ ಅದಕ್ಕೆ ಕ್ಲಾರಿಫಿಕೇಶನ್ ಕೊಡ್ಲಿ. ಅದೇನಿದೆ ಸತ್ಯಾಸತ್ಯತೆ ನಾನು ಕೂಡ ನಾಳೆ ಹುಬ್ಳಿಗೆ ಹೋದ್ಮೇಲೆ ಅದನ್ನು ಕೂಡ ನಾನು ಕೂಡ ಮತ್ತೊಂದು ಮೀಟಿಂಗ್ ಕೂಡ ಮಾಡ್ತೀನಿ. ಅದು ಬೇರೆ. ಅದ್ರ ಕನಿಷ್ಠ ತಾವು ಕೂಡ ವಿಚಾರ ಮಾಡಿ, ಪೊಲೀಸರು ಯಾರಾದ್ರೂ ಆ ಮಹಿಳೆ ಮೇಲೆ ಆತರ ಬಟ್ಟೆ ಬಿಚ್ಚಿ ಆತರ ಅಲ್ಲಲ್ಲ, ನೀವು ನೋಡಿ, ಆಯ್ತು. ನಾನು ಈಗ ಒಂದ್ ನಿಮಿಷ ಈಗ ನೋಡಿ, ನಾನು ಹೇಳೋದು ಒಂದ್ ನಿಮಿಷ. ಈಗ ನಾನು ಕೂಡ ನೇರವಾಗಿ ಇದೇ ಸತ್ಯ ಅಂತ ಹೇಳಕ್ಕಾಗಲ್ಲ. ಆದ್ರೆ ಖಂಡಿತವಾಗಿ ನಾವು ಸ್ವಲ್ಪ ವಿಚಾರ ಮಾಡೋದು, ಇಲ್ಲಿವರೆಗೆ ಆದಂತ ಯಾವ್ದಾದ್ರು ಘಟನೆ ಆ ರೀತಿ ಪೊಲೀಸರು ಮಾಡ್ಲಿಕ್ಕೆ ಸಾಧ್ಯ ಇದೆನಾ? ಅಲ್ಲ, ಆ ರೀತಿ ಸಾಧ್ಯ ಇದೆನಾ? ಆಯ್ತು, ತನಿಖೆ ಆಗ್ಲಿ. ಖಂಡಿತವಾಗಿ ತನಿಖೆ. ನಾನು ಸಮರ್ಥನೆ ಯಾರ್ದು ಮಾಡ್ಕೊಳ್ತಿಲ್ಲ. ಆ ಮಹಿಳೆ ಪರವಾಗಿನೂ ಹೇಳ್ತಾ ಇಲ್ಲ, ಪೊಲೀಸರ ಪರವಾಗಿ ಹೇಳ್ತಾ ಇಲ್ಲ. ಆದ್ರ ಸ್ವಲ್ಪ ನಮಗೂ ಕೂಡ ಡೌಟ್ ಬರುವಂತದ್ದು, ಯಾರಾದ್ರೂ ಪೊಲೀಸರು ಕರ್ಕೊಂಡೋಗಿ ಆ ರೀತಿ ಬಟ್ಟೆ ಬಿಚ್ಚಿ ಆ ರೀತಿ ಪೊಲೀಸರು ಹಿಡ್ಕೊಂಡಿದ್ರು, ಈ ಕಡೆ ಒಬ್ಬ ಮೇಲ್ ಪೊಲೀಸ್ ಇದ್ದ, ಹೆಂಗ್ ಸಾಧ್ಯ ಸರ್ ಬಟ್ಟೆ ಬಿಚ್ಚೋಕೆ? ಇಲ್ಲ, ಅವ್ರು ಹೇಳ್ತಾ ಇದ್ರಲ್ಲ ಒಳಗಡೆ ಒಂದು ವಿಡಿಯೋ ರಿಲೀಸ್ ಆಗಿದೆ. ಆ ವಿಡಿಯೋನಲ್ಲಿ ಪೊಲೀಸ್ನವರು ರಿಲೀಸ್ ಮಾಡಿರೋ ವಿಡಿಯೋ, ಆ ವಿಡಿಯೋನಲ್ಲಿ ಮಹಿಳೆ ಒಳಗಡೆ ಹೋಗ್ಬೇಕಾದ್ರೆ ಬಟ್ಟೆ ಇರುತ್ತೆ, ಬಟ್ ಆಕೆ ಒಳಗಡೆ ಹೋದ ನಂತರದಲ್ಲಿ ಅಲ್ಲಿ ಪೊಲೀಸ್ನವ್ರು ಯಾರು ಕಾಣಿಸ್ತಾ ಇಲ್ಲ, ಅಲ್ಲಿ ಆಕೆನೆ ಬಿಚ್ಕೊಳ್ತಿರುವಂತ ವಿಡಿಯೋ ಇದೆ ಅಂತ ಹೇಳಿ ಕಮಿಷನರ್ ಅವರು ವಿಡಿಯೋ ಅಲ್ಲ. ಒಂದ್ ನಿಮಿಷ. ಆಮೇಲೆ ಇನ್ನೊಂದು ಅವ್ರು ಹೇಳ್ತಾರೆ, ಸ್ವತಃ ಅಲ್ಲಿ ಬ್ರದರ್ ಎಲ್ಲ ಇದ್ರು, ಆ ತರ ಬಿಚ್ಚುತ್ತಾ ಇದ್ರೆ ಸುಮ್ನೆ ಇರ್ತಾ ಇದ್ದಾನ? ಇವಳು ಅಲ್ಲಿ ಒಳಗೆ ಹೋದ ತಕ್ಷಣ ಇಮಿಡಿಯೇಟ್ ಬಿಚ್ಕೊಂಡು ಆ ತರ ರಂಪಾಟ ಮಾಡಿದಾಳೆ, ರದ್ದಾಂತ ಮಾಡಿದಾಳೆ ಅಂತ ಹೇಳ್ತಾ ಇದ್ದಾರೆ. ಆದ್ರೂ ಆಯ್ತು, ಆದ್ರೂ ಕೂಡ ಖಂಡಿತವಾಗಿ ಕೂಡ ತನಿಖೆ ಆಗ್ಲಿ. ತನಿಖೆ ಆದ್ಮೇಲೆ ಏನ್ ಸತ್ಯಾಸತ್ಯಾಂಶ ಅದು ಹೊರಗೆ ಬರಲಿ. ನಾನ್ ನೋಡಿ ಮೇಲ್ನೋಟಕ್ಕೆ ಆರೋಪ ಮಾಡ್ತಾ ಇದ್ದಾರೆ ಪೊಲೀಸ್ನವರು ಹೊರತು ವಿತ್ ಪ್ರೂಫ್ ಯಾರು ಆರೋಪ ಮಾಡ್ತಾ ಇಲ್ಲ. ವಿಡಿಯೋ ಇದೆಯಾ? ಅರೆಸ್ಟ್ ಮಾಡಿದಂತ ಸಂದರ್ಭದಲ್ಲಿ ದೇರ್ ಇಸ್ ಅ ಪ್ರೊಸೀಜರ್. ಆ ಪ್ರೊಸೀಜರ್ ನ ಪೊಲೀಸರು ಫಾಲೋ ಮಾಡಿದಾರಾ? ಇದ್ರ ಬಗ್ಗೆ ಸರ್ಕಾರ ಏನ್ ಕ್ರಮ ಈಗ ನೋಡ್ರಿ, ಖಂಡಿತವಾಗಿ ಪೊಲೀಸರು ಅವ್ರು ಹೇಳ್ತಾರೆ ಅಂತ ನೀವು ಕೂಡ ನೋಡ್ರಿ ಹೇಳ್ತಾ ಇದ್ದೀರಾ, ಅದೇ ಸತ್ಯ ಅನ್ನೋ ಅರ್ಥದಲ್ಲಿ ಹೇಳ್ತಾ ಇದ್ದೀರಾ. ನಾನು ಪೊಲೀಸರದು ಬಹಳ 100% ಅವ್ರ ಸತ್ಯ ಅಂತಾನೆ ಹೇಳ್ತಾ ಇಲ್ಲ. ಮೇಲ್ನೋಟಕ್ಕೆ ಕಾಣುವಂತದ್ದು, ಯಾರಾದ್ರೂ ಒಬ್ಬ ಮಹಿಳೆ ಪೊಲೀಸ್ ಆಗಿ ಮಹಿಳೆಯನ್ನ ಆ ರೀತಿ ಬಟ್ಟೆನೆಲ್ಲ ಬಿಚ್ಚಿ ಆ ತರ ಮಾಡ್ಲಿಕ್ಕೆ ಸಾಧ್ಯ ಇದೆನಾ? ಆ ರೀತಿ ಆಗ್ತದನಾ?
ಆ ರೀತಿ ನಾವೆಲ್ಲನೂ ಕೂಡ ಇಲ್ಲಿವರೆಗೆ ಆ ತರದ ಆ ರೀತಿ ಸೀನ್ ಅಂತೂ ನಾನು ನೋಡಿಲ್ಲ ಇಲ್ಲಿವರೆಗೆ. ಪೊಲೀಸರನ್ನೇ ಸಮರ್ಥನೆ ಮಾಡ್ಕೋತಾ ಇದ್ದೀರಿ ಸಮರ್ಥನೆ ಪೊಲೀಸರು ಸಮರ್ಥನೆ ಮಾಡ್ಕೊಳ್ಳೋದಲ್ರಿ. ಈಗ ಆ ರೀತಿ ಒಬ್ಬ ಪೊಲೀಸ್ ಕಮಿಷನರ್ ಕೂಡ ಬಹಳ ಸ್ಪಷ್ಟವಾಗಿ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದಾರೆ. ಎಲ್ಲೋ ಮೇಲ್ನೋಟಕ್ಕೆ ಈ ರೀತಿ ಅವಳು ಹಿಂದೆ ಕೂಡ ಅವಳ ಮೇಲೆ ಯಾವ್ದೋ ಹಿಂದೆ ಕೂಡ ಕೆಲವಾದಂತ ಕೇಸ್ಗಳಿದೆ, ಇವೆಲ್ಲ ಕೂಡ ಅಲ್ಲ ನಾನು ಹೇಳೋದು ಸಂಬಂಧ ಅಲ್ರಿ. ಹೀಗೆ ನಡ್ಕೋಬೋದಾ ಪೊಲೀಸರು ಅನ್ನೋದು ಬರುತ್ತೆ. ನಾವು ನಾನು ಹೇಳೋದು ಅರ್ಥ ಮಾಡ್ಕೊಡ್ರಿ. ಯಾರೋ ಒಬ್ಬ ಮಹಿಳೆಗೆ ಏಕಾಏಕಿ ಒಬ್ಬ ಮಹಿಳೆ ಮೇಲೆ ಈ ರೀತಿ ಆಗಿತ್ತಂದ್ರೆ ಮಾತು ಬೇರೆ. ಈ ರೀತಿ ಹಿಂದೆಲ್ಲ ಈ ತರ ಬೇರೆ ಬೇರೆ ತರದ ಕೇಸ್ಗಳಿದೆ ಅಂತಂದ್ರೆ ಒಂಥರ ಎಲ್ಲ ಸಂಶಯ ಮೂಡ್ತದೆ, ಒಂದು ರೀತಿ ಸಂಶಯನೂ ಕೂಡ ಮೂಡ್ತದೆ. ಪ್ರಕರಣ ಒಂದು ವಾರ ಯಾಕೆ ಪೊಲೀಸ್ ಇಲಾಖೆ ಗಮನಕ್ಕೆ ಬಂದಿರಲಿಲ್ವಾ? ವಿಡಿಯೋ ವೈರಲ್ ಯಾಕೆ ಪೊಲೀಸರು ಹಳೆ ಪ್ರಕರಣ ಇದು. ಒಂದು ವಾರ ಗಮನಕ್ಕೆ ಬಂದಿರಲಿಲ್ಲ. ಅಲ್ರಿ ಈಗ ನೋಡ್ರಿ, ಮೇಲೆ ಕೆಲವ್ರ ಮೇಲೆ ರಿಪೀಟೆಡ್ಲಿ ಕೆಲವರು ಈ ತರದ ಬೇರೆ ಬೇರೆ ತರ ಘಟನೆಗಳಿಗೆ ಇವ್ರನ್ನ ಮೇಲೆ ಕೇಸ್ಗಳಾಗಿರ್ಬೋದು. ಮತ್ತು ಆಮೇಲೆ ಈ ರೀತಿ ನಾವಂತೂ ಇಂಥ ಇನ್ಸಿಡೆಂಟ್ ಯಾವತ್ತೂ ಕೂಡ ಇಲ್ಲಿ ಕೇಳೇ ಇಲ್ಲ. ಆದ್ರೆ ಯಾರಾದ್ರೂ ಪೊಲೀಸರು ಸಾಧ್ಯನಾ ಆ ರೀತಿ ಮೈ ಮೇಲೆ, ಅದು ಒಬ್ಬ ಮಹಿಳೆಯರಾಗಿ ಅವರು ಕೂಡ ಬಟ್ಟೆ ಬಿಚ್ಚುವಂತ ಸಾಧ್ಯನಾ? ನಾನು ಹೋದ್ಮೇಲೆ ನಾನೆಲ್ಲಾ ಅಧಿಕಾರಿಗಳ ಜೊತೆ ಕರ್ಕೊಂಡು ನಾನು ಒಂದು ಮೀಟಿಂಗ್ ಮಾಡಿ ಸತ್ಯಾಸತ್ಯಾಂಶ ಏನಿದೆ ಅನ್ನೋಂಥದ್ದು ಕೂಡ ನಾನು ಹೇಳ್ತೀನಿ. ಆಮೇಲೆ ಖಂಡಿತವಾಗಿ ಕೂಡ ನಾವು ಯಾವುದು ಕೂಡ ನಮ್ಮ ಸರ್ಕಾರದಲ್ಲಿ ಆ ರೀತಿ ಒಬ್ಬ ಮಹಿಳೆಗೆ ಅನ್ಯಾಯ ಆಗ್ಲಿಕ್ಕೆ ಯಾರು ಕೂಡ ಕೊಡೋದಿಲ್ಲ, ಖಂಡಿತವಾಗಿ. ಓಕೆ, ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.